ಬೆಂಗಳೂರಿನ ಕೆಆರ್ಪುರದಲ್ಲಿ ಮೂವರನ್ನ ಭೀಕರವಾಗಿ ಹತ್ಯೆ ಮಾಡಿದ ಕೇಸ್ನ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಈ ಪ್ರಕರಣದಲ್ಲಿ ಆರೋಪಿಗಳು ಲವರ್ಸ್ ಇವರನ್ನ ಪುದುಚೇರಿಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕಾರಣ ಅಂತ ಹೇಳಿದ್ರೆ ಅಲ್ಲಿ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ಇದೆ. ಪುದುಚೇರಿಯಲ್ಲೇ ಪೊಲೀಸರಿಗೆ ಶ್ವೇತಾ ಮತ್ತು ಕೇನತ್ ಸಿಕ್ಕಿಬಿದ್ರು. ಆರೋಪಿಗಳು ಎಲ್ಲಿದ್ರು, ಯಾರ ಸಹಾಯವನ್ನ ಪಡ್ಕೊಂಡಿದ್ರು ಅಂತ ಹೇಳಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಕೆಆರ್ಪುರ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಂಥ ಕೇಸ್ ಇದು. ಸದ್ಯ ಆರೋಪಿಗಳೇನಿದ್ದಾರೆ ಶ್ವೇತಾ ಮತ್ತು ಕೇನತ್ ಅಂತೇಳಿ ಇವರಿಬ್ಬರು ಪ್ರೇಮಿಗಳು. ಇವರನ್ನ ಪುದುಚೇರಿಗೆ ಕರ್ಕೊಂಡೋಗಿ ಅಲ್ಲಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪೊಲೀಸರು ಮೊದಲು ತಾಯಿ, ಬಳಿಕ ತಂದೆ ಹಾಗೆಯೇ ಸಹೋದರಿಯನ್ನ ಶ್ವೇತಾ ಕೊಂದಿದ್ದು. ಪೊಲೀಸರ ಮುಂದೆ ಶ್ವೇತಾ ಕೇನತ್ ಗೊಂದಲದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ತನಿಖೆಯ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಹಾಗಾದ್ರೆ ನಾನೇ ಎಲ್ಲರನ್ನು ಕೊಂದೆ ಅಂತ ಆರೋಪಿ ಶ್ವೇತಾ ಹೇಳ್ತಾ ಇದ್ದಾಳೆ. ಈಗ ಮೂವರನ್ನು ನಾನೇ ಕೊಂದೆ ಅಂತೇಳಿ ಪ್ರಿಯಕರ ಮತ್ತೊಂದು ಕಡೆಯಲ್ಲಿ ಹೇಳ್ತಾ ಇರೋದು. ಶ್ವೇತಾ 30 ಲಕ್ಷ ಸಾಲ ಪಡೆದಿದ್ದ ಹಣ ಕೇನತ್ಗೆ ಕೊಟ್ಟಿದ್ಲು. ಅಲ್ಲದೆ ತನ್ನ ಸಂಬಳದ ಹಣವನ್ನ ಸಹ ಪ್ರಿಯಕರನಿಗೆ ನೀಡ್ತಾ ಇದ್ಲು. ಅಲ್ಲದೆ 30 ಲಕ್ಷ ಲೋನ್ ಕಂತು ಸಹ ಕಟ್ಟಲಿಲ್ಲ ಶ್ವೇತಾ. ಈ ಬಗ್ಗೆ ತಾಯಿ ಬೈದು ಬುದ್ಧಿಯನ್ನ ಹೇಳಿದ್ರು. ಹಣಕ್ಕಾಗಿ ಕೇಳ್ತಾ ಇದ್ರು ತಾಯಿ ಮಗಳನ್ನ. ಹೀಗಾಗಿ ಪೋಷಕರನ್ನ ಹತ್ಯೆ ಮಾಡಿರುವ ಅನುಮಾನ ಕೂಡ ವ್ಯಕ್ತವಾಗಿದೆ. 6 ತಿಂಗಳಿಂದ ಸ್ಕೆಚ್ ಹಾಕಿ 2-3 ಬಾರಿ ಪ್ರಯತ್ನವನ್ನ ಮಾಡಿದ್ರು ತನ್ನ ತಾಯಿಯನ್ನ ಕೊಲೆ ಮಾಡಬೇಕು ಅಂತೇಳಿ. ಆದರೆ ಅಂದುಕೊಂಡಿದ್ದನ್ನ ಮಾಡಿದ್ದಾಳೆ ಶ್ವೇತಾ. ಇಲ್ಲಿ ತನ್ನ ತಾಯಿಯ ಕೊಲೆಯನ್ನ ಮಾಡಿರೋದು ಪ್ರಿಯಕರನಿಗಾಗಿ. ಫೋಟೋದಲ್ಲಿ ನೋಡ್ತಾ ಇರುವಂಥ ಆರೋಪಿಗಳ ಫೋಟೋವನ್ನು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಶ್ವೇತಾ ಕುಟುಂಬಸ್ಥರು ಕೊಲೆಯಾಗಿರೋರು ಅವರೆಲ್ಲರೂ ಕೂಡ ಅಪಾರ್ಟ್ಮೆಂಟ್ನಲ್ಲಿ ಮೊದಲು ಶ್ವೇತಾ ತಾಯಿಯನ್ನು ಕೊಲೆ ಮಾಡ್ತಾಳೆ, ಆ ಬಳಿಕ ತಂದೆಯನ್ನು ಕೊಲೆ ಮಾಡ್ತಾಳೆ. ಅದಾದ ನಂತರ ತನ್ನ ತಂಗಿಯನ್ನು ಕೂಡ ಬಿಡೋದಿಲ್ಲ. ಈ ಶ್ವೇತಾ ಪ್ರಿಯಕರನಿಗಾಗಿ ಆಕೆಯನ್ನು ಕೊಲೆ ಮಾಡ್ತಾಳೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಕೆಆರ್ಪುರ ಠಾಣೆ ವ್ಯಾಪ್ತಿಯಲ್ಲಿ ಏನು ದಾಖಲಾಗಿದ್ದ ಈ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಆರೋಪಿಗಳನ್ನ ಪುದುಚೇರಿಗೆ ಯಾವ ಕಾರಣಕ್ಕಾಗಿ ಕರ್ಕೊಂಡು ಹೋಗಿದ್ದಾರೆ, ಹಾಗೆಯೇ ಪ್ರಕರಣದ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ? ಕೆಲವು ದಿನಗಳ ಹಿಂದೆ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂವರ ಕೊಲೆಯಾಗಿತ್ತು. ಈ ಒಂದು ಕೊಲೆಯನ್ನ ಏನು ತಂದೆ ತಾಯಿ ಹಾಗೆ ತಂಗಿಯ ಕೊಲೆಯನ್ನ ಸ್ವತಃ ಮಗಳೇ ಕೊಲೆಯನ್ನ ಮಾಡಿರೋದಾಗಿ ಬೆಳಕಿಗೂ ಕೂಡ ಬಂದಿತ್ತು. ಸದ್ಯ ಏನು ಶ್ವೇತಾ ಹಾಗೆ ಕೆನೆತ್ ಇಬ್ಬರು ಕೂಡ ಹಲವು ವರ್ಷಗಳಿಂದನೂ ಕೂಡ ಪ್ರೀತಿಯನ್ನ ಮಾಡಿರ್ತಾರೆ. ಅದಾದ ನಂತರದಲ್ಲಿ ತಂದೆ ತಾಯಿ ಈ ಒಂದು ಪ್ರೀತಿಗೆ ನಿರಾಕರಣೆಯನ್ನ ಮಾಡಿರ್ತಾರೆ ಅನ್ನೋ ಒಂದು ವಿಚಾರ ಬೆಳಕಿಗೆ ಬಂದಿರುತ್ತೆ. ಅದಾದ ನಂತರದಲ್ಲಿ ಇಬ್ಬರು ಸೇರಿ ಮೂವರನ್ನ ಕೂಡ ಕೊಲೆಯನ್ನ ಮಾಡ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳು ಏನು ಪುದುಚೇರಿಯಲ್ಲಿ ಸಿಕ್ಕಿ ಬಿದ್ದಿದ್ರು. ಪೊಲೀಸರು ಪುದುಚೇರಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಹಾಗೆ ಡಿಸ್ಟ್ರಿಕ್ಟ್ಗಳಲ್ಲೂ ಕೂಡ ಆರೋಪಿಗಳ ಪತ್ತೆಗೆ ಮುಂದಾಗಿದ್ರು. ಅದಾದ ನಂತರದಲ್ಲಿ ಇಬ್ಬರು ಆರೋಪಿಗಳು ಪುದುಚೇರಿಯಲ್ಲಿ ಕೂಡ ಸಿಕ್ಕಿದ್ರು. ಅದಾದ ನಂತರದಲ್ಲಿ ಶ್ವೇತಾ ಹಾಗೆ ಕೆನತ್ ಇಬ್ಬರನ್ನು ಕೂಡ ಇದೀಗ ಪೊಲೀಸರು ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮೊದಲಿಗೆ ಶ್ವೇತಾ ಸಿಕ್ಕಿ ಬಿದ್ದ ನಂತರದಲ್ಲಿ ಶ್ವೇತಾಳನ್ನ ಕೆಆರ್ಪುರಂ ಪೊಲೀಸರು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಶ್ವೇತಾ ನಾನೇ ಏನು ತಂದೆ ತಾಯಿ ಹಾಗೆ ತಂಗಿಯನ್ನ ಸಾಯಿಸ್ತಿದ್ದಾಗಿ ಪೊಲೀಸರ ಮುಂದೆ ತಪ್ಪನ್ನ ಒಪ್ಕೊಂಡಿರ್ತಾಳೆ. ಈ ಒಂದು ಸಾವಿಗೆ ಯಾವುದೇ ರೀತಿಯಾಗಿ ಕೆನತ್ ನನಗೆ ಬೆಂಬಲವನ್ನ ಕೊಟ್ಟಿಲ್ಲ, ನಾನೇ ಮೂವರನ್ನ ಕೂಡ ಕೊಲೆ ಮಾಡಿದ್ದೆ ಅಂತ ಹೇಳಿ ಪೊಲೀಸರ ಮುಂದೆ ವಿಚಾರಣೆ ಸಂದರ್ಭದಲ್ಲಿ ಹೇಳ್ತಾಳೆ. ಅದಾದ ನಂತರದಲ್ಲಿ ಪುದುಚೇರಿ ಒಂದು ಬೀಚ್ ನಲ್ಲಿ ಕೆನತ್ ಕೂಡ ಸಿಗ್ತಾನೆ. ಕೆನತ್ ನನ್ನ ಕರ್ಕೊಬಂದು ವಿಚಾರಣೆಯನ್ನ ನಡೆಸಂತ ಸಂದರ್ಭದಲ್ಲಿ ಕೆನತ್ ನಾನೇ ಮೂವರನ್ನ ಕೊಲೆ ಮಾಡಿದ್ದೀನಿ ಅಂತ ಇದೀಗ ವಿಚಾರಣೆ ವೇಳೆ ಬಾಯ್ ಬಿಡ್ತಾ ಇರುವಂತದ್ದು. ಶ್ವೇತಾ ಇಲ್ಲಿವರೆಗೂ ನಾನೇ ಕೊಲೆ ಮಾಡಿದ್ದಾಗಿ ಹೇಳ್ಕೊಳ್ತಾ ಇದ್ಲು. ಅದಾದ ನಂತರದಲ್ಲಿ ನಿನ್ನೆಯಿಂದನೂ ಕೂಡ ನಾನು ಮೂವರ ಕೊಲೆಯನ್ನ ಮಾಡಿಲ್ಲ, ಮೂವರನ್ನ ಕೊಲೆ ಮಾಡಿದ್ದು ಕೆನತೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸದ್ಯ ಪುದುಚೇರಿಯಲ್ಲಿ ಇವರಿಬ್ರು ಸಿಕ್ಕಿರೋದ್ರಿಂದ ಪುದುಚೇರಿಗೆ ಇವರನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಅಲ್ಲಿ ಯಾರ ಸಹಾಯದಿಂದ ಅಲ್ಲಿ ಇದ್ರಿ, ಯಾವ ರೀತಿಯಾಗಿ ಹೋದ್ರಿ, ಅಲ್ಲಿ ನಿಮ್ಗೆ ಯಾರಾದ್ರೂ ಸಹಾಯಕ್ಕೆ ಬಂದಿದ್ರಾ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಸದ್ಯ ಇಬ್ಬರು ಆರೋಪಿಗಳು ಶ್ವೇತಾ ಹಾಗೆ ಕೆನತ್ ಇಬ್ಬರನ್ನ ಕೂಡ ಕೆಆರ್ಪುರಂ ಪೊಲೀಸರು ಪುದುಚೇರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇತ್ತ ಏನು ಶ್ವೇತಾ ಮೊದ್ಲಿಗೆ ತನ್ನ ತಾಯಿ ಹೆಸರಲ್ಲಿ 30 ಲಕ್ಷ ಹಾಗೆ
ತನ್ನ ಹೆಸರಲ್ಲಿ 10 ಲಕ್ಷ ಅಮೌಂಟ್ ಅನ್ನ ಲೋನ್ ಅನ್ನ ತೆಗೆದುಕೊಂಡು ಅದನ್ನ ಕೆನೆತ್ಗೆ ಕೊಟ್ಟಿರ್ತಾಳೆ. ಕೆನೆತ್ ಆ ಒಂದು ಸಂದರ್ಭದಲ್ಲಿ ಆ ಒಂದು ಹಣವನ್ನ ರಿಟರ್ನ್ ಮಾಡೋದಕ್ಕೆ ಆಗಿರೋದಿಲ್ಲ. ಇದ್ರಿಂದಾಗಿಯೇ ತಾಯಿ ಹಾಗೆ ತಂದೆ ಶ್ವೇತಾಳನ್ನ ಈ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ಕೂಡ ಜಗಳ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ EMI ಕೂಡ ಶ್ವೇತಾ ಕಟ್ತಿರೋದ್ರಿಲ್ಲ. ಇದ್ರಿಂದಾಗಿಯೇ ಕೆನೆತ್ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. 6 ತಿಂಗಳ ಹಿಂದೆಯೇ ಇವರು ಕೊಲೆಗೆ ಸ್ಕೆಚ್ ಅನ್ನ ಮಾಡಿರ್ತಾರೆ. 2 ಬಾರಿ ಈ ಒಂದು ಕೊಲೆಯ ಸ್ಕೆಚ್ ಅನ್ನ ಪ್ಲಾನ್ ಮಾಡಿ ಈ ಒಂದು ಕೊಲೆಯನ್ನ ಮಾಡ್ಲೇಬೇಕು ಅಂತ ಮುಂದಾಗಿರ್ತಾರೆ. ಆದ್ರೆ ಆ ಒಂದು ಕೊಲೆಯ ಪ್ಲಾನ್ ಅಲ್ಲಿಗೆ ಫ್ಲಾಪ್ ಆಗಿರುತ್ತೆ. 3ನೇ ಬಾರಿಗೆ ಕೊಲೆಗೆ ಪ್ಲಾನ್ ಮಾಡಿದಂತವ್ರು ಏನು ತಂದೆ ತಾಯಿ ಹಾಗೆ ಆಕೆಯ ತಂಗಿಯನ್ನ ಕೂಡ ಕೊಲೆಯನ್ನ ಮಾಡಿರುವಂತದ್ದು. ಈತ ಶ್ವೇತಾ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿ ಇದೀಗ ಒಪ್ಕೊಳ್ತಾ ಇರುವಂತದ್ದು. ಕೆನೆತ್ ನಾನೇನೆ ಶ್ವೇತಾಳನ್ನ ಬಲವಂತವಾಗಿ ಒಪ್ಪಿಸಿ ಕೊಲೆಯನ್ನ ಮಾಡಿಸಿದ್ದು, ಹೀಗಾಗಿ ನಾನೇ ಎಲ್ಲರನ್ನ ಕೊಲೆಯನ್ನ ಮಾಡಿರುವುದು ಅಂತ ಹೇಳ್ತಾ ಇರುವಂತದ್ದು. ಸದ್ಯ ಮರಣೋತ್ತರ ಪರೀಕ್ಷೆಯಲ್ಲಿ 22 ಬಾರಿ ತನ್ನ ತಾಯಿಗೆ ಚುಚ್ಚಿರೋದು ಒಂದೇ ಬಾರಿ ಅಂದ್ರೆ ಒಂದೇ ತರಹದ ಚಾಕುವಿನಿಂದ ಚುಚ್ಚಿರುವಂತಹ ಗುರುತುಗಳು ಕೂಡ ಪತ್ತೆ ಆಗಿರುವಂತದ್ದು. ಸದ್ಯ ಪೊಲೀಸರು ಕೂಡ ಇಬ್ಬರನ್ನು ಕೂಡ ಇನ್ನಷ್ಟು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಕೊಲೆಗೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರಿ ಅನ್ನೋ ಒಂದು ಸಂದರ್ಭದಲ್ಲಿ ಇಂಟರ್ನೆಟ್ ಮೂಲಕ ನಾವು ಈ ರೀತಿಯಾಗಿ ಕೊಲೆಗೆ ಪ್ಲಾನ್ ಅನ್ನ ಮಾಡ್ಕೊಂಡ್ವಿ, ಇಂಟರ್ನೆಟ್ ಮೂಲಕ ಮಾಹಿತಿಯನ್ನ ತೆಗೆದುಕೊಂಡು ಈ ರೀತಿಯಾಗಿ ಕೊಲೆಗೆ ಸ್ಕೆಚ್ ಅನ್ನ ಮಾಡಿದ್ವಿ ಅಂತ ಹೇಳಿ ಕೆನೆತ್ ಕೂಡ ಬಾಯಿ ಬಿಟ್ಟಿರುವಂತದ್ದು. ಒಟ್ನಲ್ಲಿ ಇಬ್ಬರು ಕೂಡ ಪೊಲೀಸರ ಒಂದು ತನಿಖೆಯನ್ನ ಏನಾದ್ರೂ ದಾರಿ ತಪ್ಪಿಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಸಂಪತ್, ಥ್ಯಾಂಕ್ ಯು ಸುಚಿತ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.